ಸೊ ನೀವು ಯಾವ ಥರ ಕೇಸ್ ಸ್ಟಡಿ ಮಾಡ್ತಾ ಇದ್ರಿ ಸರ್? ಈಗ ಸ್ಟಡಿ ಅಂದರೆ ಯಾವುದು ಅಂತ ಹೇಳೋದು ತುಂಬ ಇದೆ. ನಾನು ಫಸ್ಟಾಗಿ ಉಪ್ಪಾರಪೇಟೆಗೆ ಬಂದಲ್ಲ, ಉಪ್ಪಾರಪೇಟೆ ಬಂದಾಗ ಈ ವೀರಪ್ಪನ ಹಾವಳಿ ಭಾಳ ಜೋರಾಗಿತ್ತು. ಆವಾಗ ಅಲ್ಲಿ ವೀರಪ್ಪನ ಒಂದು ಬ್ಲಾಸ್ಟ್ ಮಾಡಿದ್ದ ಪಾಲಾರ್ ನದಿ ಬದಿಯಲ್ಲಿ, ಪಾಲಾರ್ ಹತ್ರ. ಅದರಲ್ಲಿ ಒಂದು 23 ಜನ ಸತ್ತು ಹೋಗಿದ್ರು. ಒಂದು ಅಂದರೆ ಅಲ್ಲಿ ಗೋಪಾಲಕೃಷ್ಣ ಅಂತ ಹೇಳ್ಕೊಂಡು, ರ್ಯಾಂಬೋ ಗೋಪಾಲಕೃಷ್ಣ ಅಂತ ಅವರು ಇದಾಗಿದ್ರು. ನಾವು ಹೋಗಿರಲಿಲ್ಲ. ಅವರು ಕಾಡಿಗೆ ಕೂಂಬಿಂಗ್ ಅಂದರೆ ಹುಡುಕಾಡ್ಕೊಂಡು ಹೋಗ್ತಾ ಇದ್ದಾಗ ಅವನು ಭಾಳ ಒಂದು 3 ತಿಂಗಳು ಕಾದಿದ್ದ. ಆ ರೋಡಲ್ಲಿ ಬಂದರೆ ಬ್ಲಾಸ್ಟ್ ಮಾಡಬೇಕು ಅನ್ನೋದು. ನೆಲದಲ್ಲಿ ಉದ್ದಕ್ಕೆ 13 ಬ್ಲಾಸ್ಟಿಂಗ್ ಇಟ್ಟಿದ್ದ ನೆಲದಡಿಯಲ್ಲಿ. ಒಂದು ಕಡೆ ಹೋಗಿ ಸ್ವಿಚ್ ಹಾಕ್ಲಿಕ್ಕೆ, ಅಲ್ಲಿ ಸ್ವಿಚ್ ಮುಟ್ಟಿದ ಕೊಟ್ಟರೆ ಇದು 13 ಬ್ಲಾಸ್ಟ್ ಆಗುತ್ತೆ. ಹಾಗೆ ಇದು ಗೋಪಾಲಕೃಷ್ಣ ಅಂತ ಭಾರಿ ಅವನು ಬೆಣತಿದೆ ಇವರಿಗೆ, ಇನ್ಫಾರ್ಮೆಂಟಿಗೆಲ್ಲ. ಅವನಿಗೆ ಅಲ್ಲಿ ಒಂದು ರೆಡ್ ಲೈನ್, ಒಂದು ಬೆಟ್ಟೆಯಲ್ಲಿ ಅಲ್ಲಿ ಕೊಳತೂರು ಅಂತ ಊರಿದೆ, ಅಲ್ಲಿ ಒಂದು ಬೋರ್ಡ್ ಹಾಕಿದ, ತಾಕತ್ತಿದ್ರೆ ಬಾ, ನಾನು ಇದ್ದಲ್ಲಿಗೆ, ನಾನು ಇಂಥ ಕಡೆ ಇದ್ದೇನೆ ಅಂತ ಹೇಳ್ಕೊಂಡು ಮಾ ಅಂತ ಒಂದು ಅವನು ಪ್ರಚೋದನೆ ಮಾಡೋಕ್ಕೆ. ಅವನೇನು ಮಾಡ್ದ, 2 ವ್ಯಾನ್ ತೊಗೊಂಡು, ಒಂದು ಕರ್ನಾಟಕ ವ್ಯಾನು, ಒಂದು ಇದು ತೊಗೊಂಡು ಅಲ್ಲಿ SP ಹೋದ್ರು ಅವರು, ರಾಮ ಗೋಪಾಲಕೃಷ್ಣ. ಎದುರುಗಡೆ ಹೋಗುವಾಗ ಕಲ್ಲು ಅಡ್ಡ ಇತ್ತು, ಅಲ್ಲಿ ಇದು ನಿಲ್ಲಿಸಲೇಬೇಕಾಗಿತ್ತು. ಒಂದು ಫಸ್ಟ್ ಅವರಿಗೆ, ಎರಡನೇದು ಇನ್ನೊಂದು ಕರ್ನಾಟಕದ ವ್ಯಾನ್. 2ರಲ್ಲೂ ಜನ ಫುಲ್ ಇದ್ದರು, ಇನ್ಫಾರ್ಮೆಂಟ್ ಇದ್ದರು, ಪೊಲೀಸ್ ಆಫೀಸರ್ಸ್ ಇದ್ದರು. ಅಲ್ಲಿ ಒಬ್ಬ ಅದು ಹಿಂಗೆ ಹಿಡ್ಕೊಂಡು ಕೂತಿದ್ದ 3 ತಿಂಗಳು. ಅವನಿಗೆ ಮತ್ತೆ ಮರಣದಂಡನೆ ಶಿಕ್ಷೆ ಆಯಿತು, ಆಯಿತಾ. ಅದು ಸ್ವಿಚ್ ಹಾಕಿದ, ಎಲ್ಲ 13-14 ಇದು ಕೂಡ ಅಂದರೆ ಬಾಂಬ್ ಇಟ್ಟಿದ್ದು ಎಲ್ಲ ಬ್ಲಾಸ್ಟ್ ಆಯಿತು. 2 ವ್ಯಾನ್ಗಳು ಮೇಲೆ ಹಾರಿದ್ದು, ಒಂದು 26 ಜನ ತೀರಿ ಹೋದರು. ಆ ರಾಂಬಗು ಸೈಡಲ್ಲಿ ನಿಂತಿದ್ದ, ಕಾಲು ಬಿದ್ದು ಕಾಲು ಕೈಕೆಲ್ಲ ಮುರಿಯಿತು. ಇನ್ನೊಬ್ಬ ಅಶೋಕ್ ಕುಮಾರ್ ಅಂತಿದ್ದ, ತಮಿಳ್ನಾಡಿನಲ್ಲಿ ಅಶೋಕ್ ಕುಮಾರ್ ಅಂತ ಬಿದ್ದು, ಅವನಿಗೂ ಸ್ವಲ್ಪ ಪೆಟ್ಟಾಯಿತು. ಅವನೇನು ಮಾಡ್ದ, ರೈಫಲ್ ತಗೊಂಡು ಭಾಳ ಇಲ್ಲ ಇದ್ದರೆ ಅವನು ಇವ್ರನ್ನ ವಾಪಸ್ ಬಂದು ಇವ್ರದ್ದೆಲ್ಲ ಇದೆಲ್ಲ ರೈಫಲೆಲ್ಲ ಕಿತ್ಕೊಂಡು ಹೋಗ್ತಾ ಇದ್ದ. ಅದಕ್ಕೆ ಬಿಡಲಿಲ್ಲ ಅವನು ಅಲ್ಲಿ ಫೈರ್ ಮಾಡಿಬಿಡ್ಸೋದು, ಅವ್ರ ಟೀಮೆಲ್ಲ ಓಡಿ ಹೋಯ್ತು. ಇದಾದ ನಂತರ 2 ಸ್ಟೇಟ್ ಭಾಳ ಗಂಭೀರವಾಗಿ ಇದನ್ನು ತಗೊಂಡು ವೀರಪ್ಪನ. ಅದಕ್ಕಿಂತ ಮೊದಲು 4 ಸಬ್ ಇನ್ಸ್ಪೆಕ್ಟರ್ ಸಾಯಿಸಿದ್ದ, ಬೇಕಾದಷ್ಟು ಒಬ್ಬರು DF1 ಶ್ರೀನಿವಾಸ್ ಅಂತ ಅವ್ರನ್ನ ಸಾಯಿಸಿದ್ದ. ಬಹಳ ಸಾಯಿಸಿ ಅವನ ರುಂಡೆಲ್ಲ ತಗೊಂಡು ಹೋಗಿ ಚೆಂಡಾಡೋದು, ಬೇರೆ ಬೇರೆ ಮಾಡಿದ್ದ. ಬೇಕಾದಷ್ಟು 100 ಅವಾಗ ಆಗಾಗಲೇ ಸುಮಾರು 100 ಜನ ಪೊಲೀಸ್ ಇದು ಫಾರೆಸ್ಟ್ನವರು, ಒಬ್ಬ ಚಿದಂಬರಂ ಪೊಲೀಸ್ RF1 ಮರ್ಡರ್ ಮಾಡಿದ್ದ. ಹೀಗೆ ಭಾಳ ಜನ ಕಿಡ್ನ್ಯಾಪಿಂಗ್ ಎಲ್ಲ ಮಾಡಿ ದುಡ್ಡು ವಸೂಲು ಮಾಡೋದು. ಅಲ್ಲಿ ಕ್ವಾರಿ ಇತ್ತು, ಕ್ವಾರಿಯ ಕಡೆಯಿಂದಲೂ ದುಡ್ಡು ವಸೂಲು ಮಾಡೋದು. ಹೀಗೆಲ್ಲ ಮಾಡ್ತಿದ್ದ. ಆನೆ ಹೊಡಿಯೋದಕ್ಕೆ ಲೆಕ್ಕ ಇರಲಿಲ್ಲ, ಆನೆ ದಂತಗಳು, ಸ್ಯಾಂಡ್ಲ್ವುಡ್ಡು, ಇಂಥದ್ದೆಲ್ಲ ಭಾರಿ ಕ್ರಿಮಿನಲ್ ಇದು, ಭಾರಿ ದುಡ್ಡು ಮಾಡೋದು ಆಗಲಿ ಪೊಲೀಸರಿಗೆ ಯಾರಿಗೂ ಹೆದರ್ತಿರ್ಲಿಲ್ಲ. ಒಂದು ಕಾಲದಲ್ಲಿ ಅವನೇ ಪೊಲಿಟಿಷಿಯನು ಕೂಡ ಆಗಿದ್ದ. ಪೊಲಿಟಿಕಲ್ ಫಂಕ್ಷನ್ಗೆ ಅವನೇ ಪೆಂಡಲ್ ಹಾಕುವಂಥದ್ದು ಮಾಡ್ತಿದ್ದ ಇದೇ ವೀರಪ್ಪನ್. ಅವ್ರಿಗೆ ಅವ್ರ ಫ್ಯಾಮಿಲಿಯಲ್ಲಿ ಡಿಸ್ಪ್ಯೂಟ್ ಬಂದು ಒಮ್ಮೆ ಆ ಫ್ಯಾಮಿಲಿಯನ್ನೇ ಕರೆಸಿ ಪಂಚಾಯತಿ ಮಾಡೋದಂತ ಕರೆಸಿ ಎಲ್ಲರನ್ನ ಸಾಯಿಸಿ ಅಲ್ಲಿ ಪಾಲಾರ್ ರಿವರ್ನಲ್ಲಿ ಪೀಸ್ ಮಾಡಿಬಿಟ್ಟಿದ್ದ. ಇಂಥದ್ದು ಭಯಾನಕ, ಅದೆಲ್ಲ ನೀವಲ್ಲಿ ತಿಳ್ಕೊಂಡಿರ್ಬೋದು. ಇಂಥ ಒಂದು ನೊಟೋರಿಯಸ್ ಕ್ರಿಮಿನಲ್ ಆಗಿದ್ದ. ಈ ಪಾಲಾರ್ ಬ್ಲಾಸ್ಟ್ ಆಯ್ತಲ್ಲ, 23 ಜನ ಸತ್ತರಲ್ಲ, ಆವಾಗ ಕರ್ನಾಟಕ ಸರ್ಕಾರ ಮತ್ತು ತಮಿಳ್ನಾಡು ಸರ್ಕಾರ ಜಯಲಲಿತಾ, ಇಲ್ಲಿ ಅವ್ರು ವೀರಪ್ಪ ಮೊಯ್ಲಿಯವರಿದ್ದರು, ಶ್ರೀ ವೀರಪ್ಪ ಮೊಯ್ಲಿಯವರು ಇಲ್ಲಿ CM, ಜಯಲಲಿತಾ ಅವರು ಅಲ್ಲಿದ್ದರು. ಎಲ್ಲ ಇಬ್ಬರು ಕಂಬೈನ್ ಮೀಟಿಂಗ್ ಮಾಡಿ ಜಾಯಿಂಟ್ ಟಾಸ್ಕ್ ಫೋರ್ಸ್ ಮಾಡೋದು ಅಂಥೇಳಿ ಮಾಡಿದರು. ಅವರು ಜಾಯಿಂಟ್ ಟಾಸ್ಕ್ ಫೋರ್ಸ್. ದೇವರಂ ಅಂತ ಭಾಳ ಸೀನಿಯರ್ IPS ಆಫೀಸರ್ ಅವರಿದ್ದರು, ಅವ್ರ ಜೊತೆಲಿ ಅರೋರ ಅಂತ ಇದ್ದರು. ಇಲ್ಲಿಂದ ಶಂಕರಬಿದರಿಯನ್ನು ಹಾಕಿದರು. ಶಂಕರಬಿದರಿನ ಇಲ್ಲಿ ನೇತೃತ್ವ ಕರ್ನಾಟಕ, ಶಂಕರಬಿದರಿ, ಆ ಕಡೆ ದೇವರಂ, ಅರೋರ ಅಂಥೇಳಿ ಈ ಗೋಪಾಲೋಸರು ಅಂತ ಹಾಕಿದ್ರು. ಒಂದು ಟೀಮ್ ಮಾಡಿದರು. ಅದರಲ್ಲಿ ನನ್ನ ಹೆಸರು ಸೇರಿಸಿದರು. ಶಂಕರಬಿದರಿ ಸಾಹೇಬರು ಭಾರಿ ಒಂದು ಕಂಪ್ಯೂಟರ್ ಮೈಂಡ್, ಭಾರಿ ಒಳ್ಳೆ ಸಾಹೇಬರು, ಭಾರಿ ಹಾರ್ಡ್ ವರ್ಕರ್. ಅವರು ನಮಗೂ ಹೆಸರು ಆಗಿ, ನಮ್ಮ ಜೊತೆಯಲ್ಲಿ ಅಶೋಕ್ ಕುಮಾರ್ ಸೌದಾಗರ್ ಮತ್ತು ಮಸಳಿ ಅಂತೊಬ್ಬರು, ಮತ್ತು ಪ್ರಕಾಶ್ ಅಂತೊಬ್ಬರು, ಮತ್ತು ಗೋಪಾಲೋಸರು SP, ಇವ್ರನ್ನೆಲ್ಲ ಕೆಲವು ಸೆಲೆಕ್ಟ್ ಮಾಡಿದ್ರು. ಕೆಲವು ಜನರಿಗೆ ಒಂದು ಸಿಬ್ಬಂದಿಗಳು ಕೂಡ KSRP ಅವರು, ಮತ್ತು BSF ಫೋರ್ಸ್ ಇತ್ತು, ಬಿಂದರ್ ಅಂತ ಒಬ್ಬರು ಅದ್ರ ನೇತೃತ್ವ ವಹಿಸ್ಕೊಂಡಿದ್ದರು, ಅವರೊಂದು ಟೀಮ್ ಇತ್ತು. ನಮಗೂ ಹಾಕಿದ್ರು. ಆವಾಗ ಭಾಳ ಜನ ಇನ್ಸ್ಪೆಕ್ಟರ್ಗಳು, ನಾವು ಮೇಗರಿಕ್ ಅಂತ ಅವಾಗ ಅಡ್ಮಿನ್ SP ಇದ್ದರು. ನಾವು ಹೋಗಿ ಕೂತ್ಕೊಂಡು ಭಾಳ ಜನ SP-ಗಳಿಗೆ IPS ಅವರಿಗೆ ಇನ್ಸ್ಪೆಕ್ಟರ್ಗಳಿಗೆ ಹೋಗ್ತೀರಾ ಒಬ್ಬರೂ ಒಪ್ಪಲಿಲ್ಲ. ಕೆಲವು ಜನ ಹಾಕೊಂಡವರು ಬರಲೇ ಇಲ್ಲ, ಸಿಕ್ಕಾಕಿ ಹಿಂಗೆಲ್ಲ ಹೋದರು. ನಾ ಅವಾಗ SNS ಮೂರ್ತಿ
ನಮ್ಮ ಡಿ ಜಿ ಆಗಿದ್ದರು, ಅವರ ಅಂಡರಲ್ಲಿ ನಾನು ಕೆಲಸ ಮಾಡಿದ್ದೆ. ಅವರಿಗೆ ನಮ್ಮದು ಅನ್ವೆಂಟ್ ಕಾನ್ಫರೆನ್ಸ್ ರಿಪೋರ್ಟಲ್ಲೊಮ್ಮೆ ಜಿ ಎ ಬಾವ ಇಸ್ ದ ಅಸೆಟ್ ಟು ದಿ ಡಿಪಾರ್ಟ್ಮೆಂಟ್ ಅಂತ ಹೇಳ್ಕೊಂಡು ರಿಮಾರ್ಕ್ಸ್ ಬರೆದಿದ್ದರು. ಅವ್ರ ಹತ್ರ ಹೋಗಿ ನಾನು ಕೇಳಿದೆ, ಸರ್ ಹಿಂಗೆ ನನಗೆ ಎಟ್ಟಕ್ಕೆ ಹಾಕಿದ್ದಾರೆ ಮಾದೇಬಡ್ಡಿಗೆ ಎಸ್ ಟಿ ಎಫ್ಗೆ, ತಾವು ನಮ್ಮ ಮನೆಯಲ್ಲಿ ಏನೋ ಒಂದು ರೀಸನ್ ಹೇಳಿದೆ ಕ್ಯಾನ್ಸಲ್ ಮಾಡಲಿ ಅಂತ. ಅವರು ಪೀಪಲ್ ಯೂಸ್ ಟು ಕೀಪ್ ಚೇಂಜ್, ಯು ಆರ್ ಆಲ್ಸೋ ಚೇಂಜ್ ಆಗಿದೆಯಾ ನೀನು ಅಂತ ಕೇಳಿದ್ರು. ನಾನು ಅಷ್ಟೇ ಕೇಳಿದ್ರು, ನಾನು ಒಂದು ಸೆಲೆಕ್ಟ್ ಹೊಡೆದು ವಾಪಸ್ ಬಂದು ಏನು ಕೇಳಲೇ ಇಲ್ಲ. ಹಾಗೆ ನಾವೆಲ್ಲ ಹೋಗಿ ಸ್ವಲ್ಪ ದಿವಸದಲ್ಲಿ ಒಂದು ಇನ್ಸಿಡೆಂಟ್ ಆಯಿತು. ಆವಾಗ ಇದು ಗೋಪಾಲ್ ಹೊಸರದ್ದು ಒಂದು ಇನ್ಸಿಡೆಂಟ್ ಅಟ್ಯಾಕ್ ಆಯಿತು. ಅದರಲ್ಲಿ ಅವ್ರು ಬದುಕುಳಿದಿದ್ದೆ ಪುಣ್ಯ. ಅದು ಅವರನ್ನು ಆವಾಗ ಅವ್ರು ಬೆಳಿಗ್ಗೆ ಸಿಸ್ಟರ್ ಮದುವೆ ಅಂತ ಬರ್ತಾಯಿದ್ರು, ನಾವೆಲ್ಲ ಮಲಗಿದ್ದು, ನಾವು ಅಶೋಕ್ ಕುಮಾರಲ್ಲಿ ದಡ ಸೌಂಡ್ ಕೇಳ್ತಾ ಇತ್ತು, ಮೆಸೇಜ್ ಬಂತು ಹಿಂಗೆ ಅಟ್ಯಾಕ್ ಆಗಿದೆ ಅಂತ. ನಾವು ಎಲ್ಲ ಬರುವಾಗ ರೋಡಲ್ಲೆಲ್ಲ ಅಡ್ಡ ಮರ ಎಲ್ಲ ಕಡಿದು ಅಡ್ಡ ಹಾಕಿದ್ರು. ಭಾಳ ಕಷ್ಟ ಆಯಿತು ರೀಚ್ ಆಗುವಾಗ. ಹೋಗುವಾಗ ಒಂದು 6 ಜನ ಪೊಲೀಸ್ ಆಫೀಸರ್ಸ್ಗೆ, ಪೊಲೀಸ್ ಕಾನ್ಸ್ಟೇಬಲ್, ಎಸ್ಕಾರ್ಟ್ ಪೈಲಟ್ಗೆ ಹೊಡೆದಾಕಿ ಅವ್ರ ಕಡೆಯಿಂದ ವೆಪನ್ ತೊಗೊಂಡೋಗಿ ಓಡಿ ಹೋಗಿದ್ರು ವೀರಪ್ಪ ಅವರು. ನಾವು ಮತ್ತೆ ಭಾಳ ಕೂಮಿಂಗ್ ಮಾಡಿ ಬೆನ್ನತ್ತಿದ್ದು. ಅದರಲ್ಲೇ ಒಂದು 8 ಜನ ಎನ್ಕೌಂಟ್ರ್ ಆಯಿತು. ಹೀಗೆ ಅದು ಅವ್ರದ್ದೊಂದು ಸ್ಟೋರಿ, ಗೋಪಾಲ್ ಹೊಸರು ಸಾಹೇಬ್ರದ್ದು. ಹಾಗೆ ನಾವು ಮುಂದುವರಿಸ್ತಾ ಇದ್ದು. ಆವಾಗ ನಮಗೆ ಭಾಳ ಭಯ ಆಗೋದು. ನಾವು ಕವಚವನ್ನು ಹಾಕಿ, ಕಬ್ಬಿಣದ ಕವಚ ಹಾಕಿ ನಾವೆಲ್ಲ ತಿರುಗಾಡುವಂಥದ್ದು. ಶಿರಸ್ತ್ರಾಣ ಕೂಡ ಅಷ್ಟೇ, ಗುಂಡು ಹಾಕಿದರೆ ತಾಗಬಾರ್ದು ಅಂಥದ್ದು ಹಾಕ್ಕೊಂಡು ನಾವು ತಿರುಗಾಡುವಂಥದ್ದು. ರಾತ್ರಿ ಈ ಅಟ್ಯಾಕ್ ಆಗಿದ್ದು ಗೋಪಾಲ್ ಹೊಸರದ್ದು, ನಾವು ಮಲಗಿದ 3 ಕಿಲೋಮೀಟರ್ ಒಳಗಡೆ. ಅಂದರೆ ಅಲ್ಲಿ ಇದ್ದವರೆಲ್ಲ ಇನ್ಫಾರ್ಮೇಷನ್ ಕೊಟ್ಟು ಅವ್ರು ಹೋಗುವಂಥದ್ದನ್ನು ಕೊಟ್ಟು ಈ ಅಟ್ಯಾಕ್ ಆಗಿತ್ತು. ನಮಗೆ ಕೂಡ ಭಯ ಆವಾಗ. ಹೀಗೆ ಮತ್ತು ನಮ್ಮ ಕೂಮಿಂಗ್ ಹಂಗೆ ನಡೀತಾ ಇತ್ತು. ತಮಿಳ್ನಾಡಿನವ್ರನ್ನ ಒಟ್ಟಿಗೆ ಅಲ್ಲಿ ನನಗೆ ಇಂಟೆಲಿಜೆನ್ಸ್ ಹೆಡ್ ಮಾಡಿದ್ರು. ಇಂಟೆಲಿಜೆನ್ಸ್ ಕಲೆಕ್ಟ್ ಮಾಡಲಿಕ್ಕೆ ತಮಿಳ್ನಾಡಿನಾಗಿರ್ಬೋದು, ಕರ್ನಾಟಕದಲ್ಲಿರ್ಬೋದು, ಅಲ್ಲಿ ಹೋಗಿ ಇಂಟೆಲಿಜೆನ್ಸ್ ಕಲೆಕ್ಟ್ ಮಾಡಬೇಕು. ಮತ್ತು ನಾವು ಇದಕ್ಕೆ ಇವನ್ನ ಹುಡುಕಾಡಿಕೊಂಡು ಕಾಡಲ್ಲಿ ನಾವು ಹೋಗಬೇಕು ಇಂಥದ್ದು ಇನ್ಫಾರ್ಮೇಷನ್ ಮೇಲೆ. ಆವಾಗ ಅರ್ಕೇಶ್ ಅಂತ ಒಬ್ಬರು CRPF IG ಅವರು ಕೂಡ ನಮ್ಮ ಜೊತೆಯಲ್ಲಿ ಇದ್ದರು. ಎಲ್ಲ ಭಾಳ ಕೋಆಪ್ರೇಟಿವ್ ಆಗಿ ಕೆಲಸ ಮಾಡಿದ್ರು. ಪೂನಚ್ಚ ಅಂತ ಒಬ್ಬರು ಇದ್ದರು ಆಫೀಸರ್, ಭಾರಿ ಒಳ್ಳೆ ಆಫೀಸರು. ಅವರು ನಮ್ಮ ಮೇಲೆ ಎಲ್ಲ ಭಾಳ ಪ್ರೀತಿ. ರಾತ್ರಿ ನಾನು 2 ಗಂಟೆಗೆ ಹಿಂಗೆಲ್ಲ ಬರ್ತಾಯಿದ್ದೆ ಹೊರಗಡೆ ಹೋಗಿ. ಅವ್ರು ಬಂದರೆ ಅವರು ಮಂಚದಲ್ಲಿದ್ದರೆ ನನ್ನನ್ನು ಮಂಚದಲ್ಲಿ ಮಲಗಿಸಿ ಅವ್ರು ನೆಲದಲ್ಲಿ ಮಲಗುವವರು ಊಟ ಕೊಟ್ಟು ಸುಸ್ತಾಗಿ ಬಂದಿದೆಯಾ ಅಂತ ಹೇಳ್ಕೊಂಡು. ಹೀಗೆ ಒಳ್ಳೆ ಒಂದು ಟೀಮು. ಆ ಟೀಮಲ್ಲಿ ಯಾರ್ಯಾರಿದ್ದರೂ ಈಗಲೂ ಆ ಪ್ರೀತಿ ಹೆಂಗೆ ಕಂಟಿನ್ಯೂ ಆಗ್ತಾಯಿದೆ ಅದು. ಅಂದರೆ ಕಷ್ಟಕಾಲದಲ್ಲಿ ನಾವು ಒಟ್ಟಿಗೆ ಜೀವನ ಮಾಡಿದವರು. ಹಾಗೆ ಆ ಸಂದರ್ಭದಲ್ಲಿ ಇದ್ದಾಗ ನಾವು ಶಂಕರ ಬಿದ್ರಿಯವರು ಹೋದರೂ ಸ್ವಲ್ಪ 1-2 ವರ್ಷ ನಡುವೆ ಗ್ಯಾಪ್ ಆಯಿತು. ಮತ್ತು ಇದು ನಡುವೆ ಇವ್ರದ್ದು ರಾಜ್ಕುಮಾರ್ ಅವ್ರ ಕಿಡ್ನಾಪಿಂಗ್ ಆಯಿತು. ಅದರಲ್ಲಿ ಕೂಡ ನಾವು ಇನ್ವಾಲ್ವ್ ಮಾಡಿದ್ರು. ಅದರಲ್ಲಿ ನಮ್ಗೆ ಏನಿಲ್ಲ, ಅಲ್ಲಿ ಬಂದ ಇನ್ಫಾರ್ಮೇಷನ್ ಕ್ಯಾಸೆಟ್ ಅದು ಏನೇನು ಇನ್ಫಾರ್ಮೇಷನ್ ಬೇಕಾಗಿತ್ತು ಆವಾಗ ನಮ್ಮ ಇಂಟೆಲಿಜೆನ್ಸ್ ಅವರೆಲ್ಲ ನಮ್ಮನ್ನು ಯೂಸ್ ಮಾಡ್ತಾಯಿದ್ರು. ಕಡೆಗೆ ಅದಾದ ನಂತರ ನಾಗಪ್ಪ ಅವರು ಎಕ್ಸ್ ಮಿನಿಸ್ಟರ್ದು ಕಿಡ್ನಾಪ್ ಆಯಿತು. ಆವಾಗ ಪುನಃ ನನಗೆ ಅಲ್ಲಿ ಹಾಕಿದರು. ವಿ ಭಾಸ್ಕರ್ ಇದ್ದರು ಆವಾಗ. ಅವರು ವಿ ಭಾಸ್ಕರ್ ಅವರು CODಯಲ್ಲಿದ್ದರು. ಅವರು ಆ ಸಂದರ್ಭದಲ್ಲಿ ಅವರು ನಮಗೆ ಪುನಃ ಅಲ್ಲಿ ಹೋಗಂತ ಹೇಳಿದ್ರು. ಮಿರ್ಜಿ ಸಾಹೇಬರು ಇನ್ಚಾರ್ಜ್ ಆಗಿ ಬಂದರು ಫೈನಲ್ಲಿ. ಲಾಜಿಕ್ ನಾವು ವಿಜಯ್ ಕುಮಾರ್ ಅಂತ ಹೇಳ್ಕೊಂಡು ತಮಿಳ್ನಾಡಿನಲ್ಲಿ ಇನ್ಚಾರ್ಜ್ ಇದ್ದರು. ಆವಾಗ ನಡುವೆ ಎಷ್ಟೆಷ್ಟು ಆಫೀಸರ್ಸ್ ಬಂದು ಹೋದರು. ಕೆಂಪಯ್ಯ ಸಾಹೇಬರು ಕೂಡ ಕೆಲಸ ಮಾಡಿದರು. ಆ ಸಂದರ್ಭದಲ್ಲಿ ನಾವೆಲ್ಲ ಒಟ್ಟಿಗೆ ಕೆಲಸ ಮಾಡಿದ್ದು. ಅದೇ ಸಂದರ್ಭದಲ್ಲಿ ಟೋಟಲ್ ನಾನೊಂದು 4.5 ವರ್ಷ ಅಲ್ಲಿ ಕೆಲಸ ಮಾಡಿದ್ವು. ಒಂದು 4-5 ಜನ ನಮ್ಮದು ತಮಿಳ್ನಾಡು ಬಾರ್ಡ್ರಲ್ಲಿ ಎನ್ಕೌಂಟ್ರ್ ಕೂಡ ನಾವು ಮಾಡಿದ್ವು. ನಾನು ಮಾಡಿದ್ವು, ನಮ್ಮ ಟೀಮು ಮಾಡಿದ್ವು. ಹಾಗೆ ಮತ್ತು ವೀರಪ್ಪಂದು ಎಂಡ್ ಕೂಡ ಆಯಿತು. ವೀರಪ್ಪಂದು ಕಡೆಗೆಲ್ಲ ಶಂಕರ್ ಬಿದ್ರಿ ಅವ್ರ ನಾಡು ಬಿಟ್ಟುಬಿಟ್ರು. ಇವ್ರದ್ದು ಅವರು ಇಲ್ಲಿ ಇಂಟೆಲಿಜೆನ್ಸ್ IG ಆಗಿ ಬಂದರು. ಆವಾಗ ನಾವು ಬರೀ ಒಂದು 10-12 ಜನ ಮಾತ್ರ ಇದ್ದರು ಇಂಪಾರ್ಟೆಂಟ್. ಚೇತುಗುಳಿ ಗೋವಿಂದ ಅಂಥೇಳಿ ರೈಟ್ ಹ್ಯಾಂಡು, ಮತ್ತು ವೀರಪ್ಪನ್, ಹೀಗೆ ಕೆಲವು ಜನ ಮಾತ್ರ ಉಳಿದಿದ್ದರು. ಅವರು ಲಾಸ್ಟಿಗೆ 4 ಜನನ್ನು ಎನ್ಕೌಂಟ್ರ್ ಮಾಡಿದರು. ಎನ್ಕೌಂಟ್ರ್ ಮಾಡೋಕ್ಕೆ ಕಾರಣ ತುಂಬ ದೊಡ್ಡ ಸ್ಟೋರಿ ಇದೆ ಅದರಲ್ಲಿ ನಮ್ಮದು ಪಾತ್ರ ಕೂಡ ಇದೆ ಇಂಟೆಲಿಜೆನ್ಸ್ ಕಲೆಕ್ಷನ್ನಲ್ಲಿ. ಯಾಕೆಂತಂದರೆ ಈ ನಾಗಪ್ಪಂದು ಇದು ಕಿಡ್ನಾಪ್ ಆಯ್ತಲ್ಲ, ಆ ಕೇಸು ನಮ್ಗೆ ಇನ್ವೆಸ್ಟಿಗೇಷನ್ಗೆ ಹಾಕಿದ್ದು. ಇನ್ವೆಸ್ಟಿಗೇಷನ್ಸ್ ಅಂದರೆ ನಾವು ಭಾಳ ಜನ ಅರೆಸ್ಟ್ ಮಾಡಿದ್ದು. ಅದರಲ್ಲಿ ಈ ಒಂದು ಮುಸ್ಲಿಂ ಗುಂಪಿತ್ತು,
ಅವ್ರು ಕೊಯಮತ್ತೂರಿನವರು. ಅವರು ಅವರು ಅರೆಸ್ಟ್ ಮಾಡಿದಾಗ ಅವ್ರು ಹೇಳಿದರು, ಇಲ್ಲ ಇವನು ವೀರಪ್ಪನು ನಮ್ಮನ್ನೆಲ್ಲ ಬರಲಿಕ್ಕೆ ಹೇಳಿದ್ದ ಕಾಡಿಗೆ, ಹಂಗೆ ಹಿಂಗೆ ಅಂತ ಏನು ಇನ್ಫಾರ್ಮೇಷನ್ ಬಂತು. ಆವಾಗ ನನಗೆ ಇಂಟ್ರೆಸ್ಟ್ ಮಾಡಿದರು. ಅದು ಸೈಯದ್ ಮದನಿ ಅಂತ ಒಬ್ಬರು ಇದ್ದರು ಆರೋಪಿಯಾಗಿ, ಒಂದು ಅದು ಒಂದು ಬ್ಲಾಸ್ಟ್ ಕೇಸಲ್ಲಿ. ಅಲ್ಲಿ ಒಂದು ಅದ್ವಾನಿ ವದ ಒಂದು ಬ್ಲಾಸ್ಟ್ ಮಾಡಬೇಕು ಅಂತ ಹೊರಟಿದ್ರು. ಅದರಲ್ಲಿ ಸೈಯದ್ ಮದನಿ ಅಂತ ಹೇಳ್ಕೊಂಡು ಮದನಿಯು ಜೈಲಿನಲ್ಲಿದ್ದರು. ಅವನ ಹತ್ರ ವೀರಪ್ಪನ ಹೇಳಿ ಕಳಿಸ್ಕೊಟ್ಟಿದ್ದ ಕಾಡಿನೊಳಗೆ ಬರೋಕ್ಕೆ ಜನರಿಗೆ ಅಂಥೇಳಿ. ಆಗ ನನಗೆ ಇವರೆಲ್ಲ 2 ಟೀಮ್, ಅರ್ಕೆ ಸಾಹೇಬ್ರಿದ್ದರು, ವಿಜಯಕುಮಾರ್ ಇವರೆಲ್ಲ ಇದ್ದರು. ನನಗೆ ಇಂಟ್ರೆಸ್ಟ್ ಮಾಡಿದ್ರು, ನೀವು ಏನಾದರೂ ಮಾಡಿ ಇನ್ಫಾರ್ಮೇಷನ್ ಕಲೆಕ್ಟ್ ಮಾಡಬೇಕು ಅಂತ. ಆಯಿತು ಅಂತ ನಾನು ಒಪ್ಕೊಂಡು, ನಾನು ಆವಾಗ ಈ ತೆಲಿಗೆ ಒಂದು ಕೇಸ್ ಆಗಿತ್ತು. ಆವಾಗ ನನ್ನ ಮೇಲೆ ಸ್ವಲ್ಪ ಅಪವಾದ ಮಾಡಿದರು. ನಾನಂದೆ ಇಂಥದ್ದೆಲ್ಲ ಮಾಡೋಕ್ಕೆ ಹೋಗಿ ಮತ್ತೆ ನನ್ನ ಮೇಲೆ ಅಪವಾದ ಬರುತ್ತೆ ಸರ್. ಇಲ್ಲ ಅಂಥೇಳಿ ನಾವು ಬರ್ಕೊಡ್ತೇವೆ ಅಂತ ಹೇಳ್ಕೊಂಡು 2 ಗೌರ್ಮೆಂಟ್ನವರು ಬರ್ಕೊಟ್ರು. ಹಾಗೆ ನಾವು ಅದನ್ನು ಇನ್ಫಾರ್ಮೇಷನ್ ಕಲೆಕ್ಟ್ ಮಾಡೋಕ್ಕೆ ನನಗೆ ಬಿಟ್ಟು, ನಾನು ಹಾಗೆ ಕೇರಳದಲ್ಲಿ ನಮಗೆ ಕೆಲವು ಬೇಕಾದವರು ನಮ್ಮ ರಿಲೇಷನ್ಸ್ ಎಲ್ಲ ಇದ್ದು ಅವ್ರು ಕಾಂಟ್ಯಾಕ್ಟ್ ಮಾಡಿಕೊಂಡು ಅವ್ನು PDF ಪಾರ್ಟಿ ಅಂತ ಇತ್ತು. ಇದ್ರದ್ದು ಸೈಯದ್ ಮದನಿ ಅಂತ ಇದ್ರಲ್ಲ, ಮದನಿ ಅಂತ, ಅವ್ರದ್ದು PDF ಪಾರ್ಟಿ ಇತ್ತು, ಭಾಳ ಸ್ಟ್ರಾಂಗ್ ಇತ್ತು. ಅದರದ್ದು ಹೆಡ್ ಆಗಿದ್ದರು. ಅದ್ರಲ್ಲಿ ಡಿಸ್ಟ್ರಿಕ್ಟ್ ಕೆಲವು ಅಧ್ಯಕ್ಷರುಗಳಿದ್ದರು. ಅವರಿಗೆಲ್ಲ ಕಾಂಟ್ಯಾಕ್ಟ್ ಮಾಡಿ ಅವರ ಮಿಸ್ಸಸ್ಸನ್ನು ಕಾಂಟ್ಯಾಕ್ಟ್ ಮಾಡಿ ಮಿಸ್ಸಸ್ ರಿಕ್ವೆಸ್ಟ್ ಮಾಡಿಕೊಂಡು ಸರ್ಕಾರದಿಂದ ಏನು ಕೊಡೋದೆಲ್ಲ ಕೊಡಿಸಿ ಕಡೆಗೆ ಅವಳು ನಾನು ಕರ್ಕೊಂಡು ಹೋಗ್ತೇನೆ ಅಂತ ಹೇಳ್ಕೊಂಡು ಕೊಯಮತ್ತೂರು ಜೈಲಿನಲ್ಲಿ ಹೋಗಿ ಮದನಿಗೆ ನನಗೆ ಭೇಟಿ ಮಾಡಿಸ್ತಾರೆ. ಮದನಿ ಅಷ್ಟು ಸುಲಭದಲ್ಲಿ ಒಪ್ಪಲಿಲ್ಲ. ಕಡೆಗೆ ನಾನು ನಿಮಗೇನೋ ಉಪಕಾರ ಆಗುತ್ತೆ ಸ್ವಲ್ಪ ಕಮ್ಯುನಿಟಿ ಲೆಕ್ಕದಲ್ಲಿ ಅವನು ಮಾತಾಡಿದ, ಉಪಕಾರ ಆಗುತ್ತೆ ಅಂತಂದು ಆಯ್ತು ಅಂತ ಹೇಳ್ಕೊಂಡು ಅವರು ಏನು ಮಾಡಿದ್ರು, ಆಯ್ತು ಸಹಾಯ ಮಾಡ್ತೇನೆ. ಅವ್ನು ಬಂದಿದ್ದು ನಂತರ ಕೇಳಿದ್ದು ನಿಜ. ಅವನ ಅಣ್ಣ ಕೂಸ ಮದಯ ಅಂತಿದ್ದಾನೆ, ವೀರಪ್ಪನ ಅಣ್ಣ ಕೂಸ ಮದಯ ಅಂತ. ಅವನು ಒಂದು ಮರ್ಡರ್ ಕೇಸಲ್ಲಿ, ಒಂದು ಚಿದಂಬರಂ ಅಂತ ಫಾರೆಸ್ಟ್ ರೇಂಜರ್ ಮರ್ಡರ್ ಕೇಸಲ್ಲಿ ಒಳಗಿದ್ದ. ಅವರವರು ಭಾರಿ ಬೇಕು ಹತ್ರ. ಅವನು ಸೈಯದ್ ಮದನಿಗೆ ಈ ಕೂಸ ಮದಯ್ಯ ಕೊಡವಳೆ ಅಂತ ದೇವರು ಅಂತ ಅನ್ನೋನು. ಅವನು ಆಸ್ಪತ್ರೆಗೆ ಅಡ್ಮಿಟ್ ಆದರೆ ಮದನಿ ಇವನು ಕೂಡ ಆಸ್ಪತ್ರೆಗೆ ಅಡ್ಮಿಟ್ ಆಗೋನು. ಅಷ್ಟು ಅನ್ಯೋನ್ಯವಾಗಿದ್ದರು ಅವರು. ಹೌದು, ಅವನು ಹೇಳಿದ್ದವುದು ನಮ್ಮ ಒಂದು ಮುಸ್ಲಿಂ ಕ್ರಿಮಿನಲ್ಸನ್ನು ಕಲಿಸ್ಕೊಡ್ಲಿಕ್ಕೆ ಒಳಗೆ ಅಂತ ಒಂದು ಹುಚ್ಚ ಐಡಿಯಾ ಇತ್ತು. ಏನಂತಂದರೆ ನಾವು ಪಾಕಿಸ್ತಾನಕ್ಕೆ ಓಡಿ ಹೋಗೋದು ಯಾರಿಗೆ ವೀರಪ್ಪನಿಗೆ ಅಂತ ಪ್ಲ್ಯಾನ್ ಮಾಡಿದ್ದ ಅಂತ ಏನೇನೋ ಸ್ಟೋರಿ ಅವರು ಹೇಳಿದರು. ಅದಕ್ಕೆ ನೀವು ಯಾಕೆ ಕೊಟ್ಟಿಲ್ಲ, ನಮ್ಮ ಹತ್ರ ಅಂಥದ್ದು ಯಾರು ಜನ ಎಲ್ಲ ನಾವು ಒಪ್ಪಲಿಲ್ಲ ಅಂತ, ನೀವು ಅದನ್ನು ಮಾಡಬೇಕು ಅಂತ ನಾವು ಕೇಳಿಕೊಂಡು ನಾನು ಬಂದು ಹೋಗ್ತಾ ಇದ್ದೆ ಭಾಳ ಸಲ, ಸುಮಾರು ಸಲ ಒಂದು 20-30 ಸಲ ನಂಗೆ ಹೋಗಿರ್ಬೇಕು ಜೈಲಲ್ಲಿ ಸೂಪರ್ಟೆಂಟ್ ನಮಗೆಲ್ಲ ಸಹಾಯ ಮಾಡ್ತಿದ್ರು. ಅಲ್ಲಿಂದ ಗೌರ್ಮೆಂಟಿಂದ ಕೊಯಮತ್ತೂರು ಜೈಲ್, ಅದು ಕೊಯಮತ್ತೂರು ಜೈಲಿಗೆಲ್ಲ ಅಲ್ಲಿ ತಮಿಳ್ನಾಡು ಗೌರ್ಮೆಂಟ್ದೆಲ್ಲ ಇನ್ಸ್ಟ್ರಕ್ಷನ್ ಇತ್ತು. ಹಾಗೆ ಕಡೆಗೆ ಒಂದು ದಿವಸ ನಮ್ಮ ಇಲ್ಲೆಲ್ಲ ರೌಡಿಗಳು ಅಂತಾರಲ್ಲ, ಶಿವಾಜಿನಗರ, ಚಾಮರಾಜಪೇಟೆದ ಕೆಲವು ಜನ 5 ಜನ ಕರ್ಕೊಂಡೋದೆ. ಇವರನ್ನು ಟ್ರೈನಿಂಗ್ ಮಾಡಿ ಇವರನ್ನು ಕಳಿಸ್ಕೊಡೋಣ ಅಂತ ಅವ್ನಿಗೆ ಹೇಳಿದೆ ಮದನಿಗೆ, ನೀವು ನೆಕ್ಸ್ಟ್ ನಾನು ಕಳಿಸ್ಕೊಡ್ತೀನಿ ಅಂತ ಹೇಳಿ ನಾನು ಜನ ಕೊಡ್ತೇನೆ ಅಂತ ಹೇಳಿದ್ದೆ. ಹಾಗೆ ಹೋಗಿ ಇವರಿಗೆ 5 ಜನರಿಗೆ ಒಳ್ಳೆ ಟ್ರೈನಿಂಗ್ ಕೊಟ್ಟು, ಎಲ್ಲ ನಮ್ಮ ಅಪ್ಪನಿದೆಲ್ಲ SLR, AK-47 ಅದು ಇದೆಲ್ಲ ಕೊಟ್ಟು ಅದರ ಒಳಗಡೆ ಹೋಗಿ ವೀರಪ್ಪನ ಜೊತೆಲಿ ಇದ್ದು ಸಾಯಿಸಿ ಬರಬೇಕು ಅಂತ ನಮ್ಮದು ಐಡಿಯಾ. ಈ ಐಡಿಯಾದಿಂದ ಅವ್ನು ಕಳಿಸ್ಕೊಡೋಣ ಅಂತ ಹೇಳ್ಕೊಂಡು ಮಾಡಿದ್ರು. ಮದನಿ ಅವ್ರದ್ದು ಸಹಾಯ ಮಾಡಿದ್ರು. ಆಯಿತಾ, ಅವರು ಆಯ್ತಂತ ಇವ್ರು ಟ್ರೈನಿಂಗ್ ಇವರು 3-4 ಒಂದು ವಾರ ಆಗಿಲ್ಲ, ಈ 5 ಜನ ರೌಡಿಗಳು ಪತ್ತೆನೇ ಎಲ್ಲ ಒಂದು ದಿವಸ ಓಡಿ ಬಂದರು ಹೆದರಿ. ಹಾಗೆ ನನ್ನ ಎಫರ್ಟ್ಸ್ ಫೇಲ್ ಆಯಿತು. ಕಡೆಗೆ ಅಲ್ಲಿ ತಾಮರಕಣ್ಣನ್ ಅಂತ ಒಬ್ಬ SP ಇದ್ದು ತಮಿಳ್ನಾಡಿನಲ್ಲಿ, ಅವರು ಒಂದು 4 ಜನ, ಕೊಯಮತ್ತೂರಿನೊಬ್ಬ, ಕನ್ಯಾಕುಮಾರಿಯಿಂದ ಒಬ್ಬ 4 ಜನ ರೆಡಿ ಮಾಡಿ ಅವರಿಗೂ ಟ್ರೈನಿಂಗ್ ಕೊಟ್ಟರು. ಅಷ್ಟೊತ್ತಿಗೆ ಈ ಸೈಯದ್ ಮದನಿ ಏನಂದರು, ತಿರುಪೂರಲ್ಲಿ ಒಂದು ಹೋಟ್ಲಿದೆ, ಇಂಥ ಹೋಟ್ಲು, ಅಲ್ಲಿ ಹೋಗಿ ಕೂಡಿಸಿ ಇಂಥ ದಿವಸ ಅಂತ. ಅಂದರೆ ಅದೆಲ್ಲ ಅವರವರ ಕಡೆ ನಡುವೆ ಮಾತುಕತೆ ಆಗಿತ್ತು. ಕನಕರಾಜ್ ಅಂತ ಒಬ್ಬ ವೀರಪ್ಪನಿಗೂ ಜೈಲಿಗೂ ಕಾಂಟ್ಯಾಕ್ಟ್ ಒಬ್ಬ ನಡುವೆ ಇದ್ದ ಕಂಡಿಟ್ಟು, ಕನಕರಾಜ್ ಅಂತ. ವೀರಪ್ಪನ ಅಣ್ಣ ಇದ್ದಾನಲ್ಲ ಕೂಸಮದಯ, ಇಲ್ಲಿ ವೀರಪ್ಪ ಒಳಗೆ ಕಾಡಿಗೆ ಬರ್ತಿದ್ದ, ವೀರಪ್ಪ ಭೇಟಿ ಆಗ್ತಿದ್ದ, ಅಲ್ಲಿ ಕೂಸಮದಯ ಇನ್ಫಾರ್ಮೇಷನ್ ಕೊಡ್ತಿದ್ದ. ಕೂಸಮದಯ ಇವರಿಗೆ ಸೈಯದ್ ಮದನಿಗೆ ಇನ್ಫಾರ್ಮೇಷನ್ ಕೊಡ್ತಿದ್ದ. ಹಾಗೆ ಅಲ್ಲೊಂದು ಲಾಡ್ಜಿಂಗ್ನಲ್ಲಿ ಇಟ್ಟುಬಿಡಿ ಅಂತಂದು. ಹಾಗೆ ಅವನು ಹೋಗಿ ಆ ಲಾಡ್ಜಿಂಗ್ನಲ್ಲಿ ರೂಮ್ ಮಾಡಿ ಇರಲಿಕ್ಕೆ ಹೇಳಿದ್ರು. ನಾವು ಈ ತಾಮರಕಣ್ಣನ್ ತಮಿಳ್ನಾಡು, ಅವನು ಇಟ್ಟರು. ಅಲ್ಲಿ ಇಟ್ಟ ದಿವಸ ಮರುದಿವಸನೇ ಅವ್ರು 4 ಜನರು ಇಲ್ಲ ಅವ್ರನ್ನ ಬಂದು ವೀರಪ್ಪನ ಕಡೆಯವರು ಬಂದು ಕರ್ಕೊಂಡು ಕಾಡಿಗೆ ಹೋಗಿಯೂ ಆಗಿತ್ತು. ಅಷ್ಟು ಇದು ಅವರು ನಮ್ಮನ್ನು ಯಾರು ಕಾಣಿಸ್ಕೊಂಡಿಲ್ಲ, ಅವರು ಪೊಲೀಸ್ ಇಟ್ಟಿದ್ದು ಗೊತ್ತಾಗಿಲ್ಲ. ಆದರೆ ಒಳಗಡೆ ಕರ್ಕೊಂಡು ಹೋಗೋದು. ಒಂದು 19 ದಿವಸ ಅವರು ಇದ್ದರು. ವೀರಪ್ಪನ ಒಬ್ಬ, ಇವರು 4 ಜನ ಇದ್ದರು. ಬೇಕಾದಂಗೆ ಕಲ್ಲು ಹಾಕಿ ಎತ್ತುವರಿಸಿ ಸಾಯಿಸಿಬಿಡೋದು. ಆದರೆ ಅದು ಆಗಲಿಲ್ಲ. ಯಾಕಂತಂದರೆ ಕಾರಣ ಇಷ್ಟೇ, ಅದು ಸ್ಟಾಕ್ಹೋಮ್ ಮೌಂಟೇನ್ಸ್ ಇದು ಒಂಥರ
ಒಂಥರ ಆಯ್ತು. ಅವ್ರು ಹೋದ ನಂತರ ಇವರು ನಮ್ಮನ್ನು ಬಿಟ್ಟರು, ಅವನ ಕಡೆ ಸೇರ್ಕೊಂಡ್ಬಿಟ್ರು. ಯಾಕಂದರೆ ಒಂದ್ಸಲ ಚಿಕನ್ ಕರಿ ಕೊಡ್ತಾನೆ ಅವನು ವೀರಪ್ಪ ಮಾಡಿ ಇವರಿಗೆ. ಅವರಿದು ಹಲಾಲಲ್ಲ, ನಾವು ತಿನ್ನೋದಿಲ್ಲ ಅಂತಾರೆ ಇವರು. ಅಷ್ಟೊತ್ತಿಗೆ ನಿಮಗೆ ಅವನಿಗೆ ಚಾಕು, ಕೋಳಿ, ಉಪ್ಪ ಏನು ಬೇಕು ನೀವೇ ಮಾಡ್ಕೊಳ್ಳಿ ಅಂತ ತಂದು ಕೊಟ್ಟ. ಅವನಿಗೆ ಭಾರಿ ಪ್ರೀತಿ ಆಗಿಬಿಡ್ತು. ಅವರ ಕಡೆ ಸೇರ್ಕೊಂಡ್ಬಿಟ್ರು. ಕಡೆಗೆ ನಮ್ಮನ್ನು ಬಿಟ್ಟರು. ಒಂದು 19 ದಿವಸ ಅಂತ ಬಂದರು. ಬಂದ ನಂತರ ನಮಗೆ ಗೊತ್ತಾಯಿತು ಇದು ಏನೋ ಮೋಸ ಆಗಿದೆ ಅಂತ ನಮ್ಗೆ ಗೊತ್ತಾಗಿತ್ತು. ಆದರೆ ಅವರನ್ನು ಕರೆಸಿ ಎಲ್ಲ ತಮಿಳ್ನಾಡಿನವ್ರು ಮಾತಾಡ್ತಾಯಿದ್ರು. ಕಡೆಗೆ ಅವರು ಹೇಳ್ತಾಯಿದ್ರು, ನಾವು ಯಾಕೆ ಬಂದ್ರಿ ನೀವು ವಾಪಸ್? ಇಲ್ಲ, ನಮ್ಮ ಯೂನಿಫಾರ್ಮ್ ಉಳಿಸ್ಲಿಕ್ಕೆ ಹೇಳಿದ್ರು, ಒಂದು ಜೀಪ್ ತಗೊಳಕ್ಕೆ ಹೇಳಿದ್ರು, ಮತ್ತು ಅದು ಆ ಸ್ವಾಮೀಜಿನ ಕಿಡ್ನ್ಯಾಪ್ ಮಾಡಬೇಕು, ಶಶಿಕಲಾ ಅಂತ ಅವಳು ಕಿಡ್ನ್ಯಾಪ್ ಮಾಡಬೇಕು ಅಂತೆಲ್ಲ ಪ್ಲ್ಯಾನ್ ಹಾಕಿದ್ದೇವೆ, ಹಂಗೆ ಹಿಂಗೆ ಅಂತೆಲ್ಲ ಬಿಟ್ಟರು. ಕಡೆಗೆ ಅದರಲ್ಲಿ ಒಬ್ಬ ಸತ್ಯ ಬಿಟ್ಟ, ಇಲ್ಲ ಸರ್ ಹಿಂಗೆ ಆಗಿದೆ, ಹೀಗೆ ಆಯಿತು. ನಾವು ಕಡೆಗೆ ವೀರಪ್ಪನ ಕಡೆಗೆ ಎಲ್ಲರೂ ಮಾಡಿದರು, ಹಾಗೆ ನಾವು ವಾಪಸ್ ಬಿಟ್ಟು ಬಂದುವೆ ಅಂತ ಹೇಳಿದ ನಂತರ ಆ ಒಂದು ಇನ್ಫಾರ್ಮೇಷನ್ ಸಿಕ್ತು ಅವಾಗ. ಅಂದರೆ ಅವನಿಗೆ ಕಣ್ಣು ಕಾಣೋದಿಲ್ಲ, ಅವನು ಅಮರ್ಜೆಂಟ್ ಕಣ್ಣಿಂದು ಆಪರೇಷನ್ ಆಗಬೇಕು, ಅದರಲ್ಲಿ ಓಡಾಡ್ತಾ ಇದ್ದಾನೆ. ಕನಕರಾಜ್ ಅಂತ ಇದ್ದಾನಲ್ಲ, ಅವನ ಹತ್ರ ಅವನು ಅರೇಂಜ್ಮೆಂಟ್ ಮಾಡೋಕ್ಕೆ ಹೇಳಿದ್ದಾರೆ ಅಂತ ಒಂದು ಇನ್ಫಾರ್ಮೇಷನ್ ಈ 4 ಜನ ಒಳಗಡೆ ಕಳಿಸ್ಕೊಟ್ಟ ಕಾರಣ ಒಳಗಡೆ ತನಕ ಹೋಗ್ಲಿಕ್ಕೆಲ್ಲ ಅದರಲ್ಲೆಲ್ಲ ನನ್ನ ಪಾತ್ರ ಇದೆ. ಅಲ್ಲಿಂದ ಒಂದು ಇನ್ಫಾರ್ಮೇಷನ್ ನಮಗೆ ಸಿಕ್ಕಿದ ನಂತರ ತಮಿಳ್ನಾಡು ಪೊಲೀಸರು ಆವಾಗ ವಿಜಯಕುಮಾರ್ ಅವ್ರು ಏನು ಮಾಡಿದ್ರು ಅಂತಂದರೆ ಆ ಕನಕರಾಜನನ್ನು ಬುಕ್ ಮಾಡಿದ್ರು. ಅವನು ಯಾಕೆ ಬುಕ್ ಮಾಡಿದ್ರು ಅಂತಂದರೆ ಅವನ ಮಗನಿಗೆ ಒಬ್ಬನಿಗೆ ಇಂಜಿನಿಯರ್ ಓದಿಸ್ಬೇಕು ಅಂತ ಇತ್ತು. ಇವರೇ ಕರ್ಕೊಂಡು ಬಂದ ಆ ಹುಡುಗನಿಗೆ ಇಂಜಿನಿಯರಿಂಗ್ ಸೀಟು ಕೊಡಿಸಿ, ದುಡ್ಡು ಕೊಡಿಸಿ, ಕಾಲೇಜ್ ಸೇರಿಸಿ ಎಲ್ಲ ಮಾಡಿದ್ರು. ಆ ಕನಕರಾಜ್ ನಮ್ಮ ಪಾರ್ಟಿ ಬಂದ ಅವಾಗ ಒಂದು ನಾನು ಆಯ್ತು ಏನೋ ಮಾಡ್ತೇನೆ ಅಂತ ಹೇಳ್ಕೊಂಡು, ಏನು ಅವನೊಂದು ಕಣ್ಣು ಆಪ್ರೇಷನ್ ಇದೆ, ಇಲ್ಲಿ ಧರ್ಮಪುರಿಗೆ ಬರಬೇಕು, ಅವನು ಕೆಳಗಡೆ ಊರಿಗೆ ಬರಬೇಕು, ನಾನು ಕರ್ಕೊಂಬರ್ತೇನೆ, ಅವ್ರು 4 ಜನ ಮಾತ್ರ ಇರೋದು ಅಂತೇಳಿ ಕರ್ಕೊಂಬರ್ಬೋದಿದ್ರು. ಆ್ಯಂಬುಲೆನ್ಸ್ ಬೇಕಲ್ಲ, ಆ್ಯಂಬುಲೆನ್ಸಲ್ಲಿ ನಮ್ಮ ಸರ್ವಾನ ಅಂತ ಒಬ್ಬ ಡ್ರೈವರ್ ಅವಾಗ ಪೊಲೀಸೇ ಅವನು, ವೈಟ್ ಒಂದು ನಮ್ಮ ಜೀಪನ್ನೇ ವೈಟೆಲ್ಲ ಇದು ಕೊಟ್ಟು ಒಳ್ಳೆ ಆಂಬ್ಯುಲೆನ್ಸ್ ಟೈಪ್ ಮಾಡಿದ್ರು. ಸರ್ವಾನ ಡ್ರೈವರು, ಕನಕರಾಜ್ ನಮ್ಮ ಇನ್ಫಾರ್ಮೆಂಟು, ಇವ್ರನ್ನ ತಯಾರು ಮಾಡಿದ್ರು. ಇಲ್ಲಿ ಇವನು ಹೋಗಿ ಬರ್ತಾಯಿದ್ದೆ 2 ಸಲ ಈ ಆ್ಯಂಬುಲೆನ್ಸ್ ಕರ್ಕೊಂಬರಕ್ಕೆ ಹೋದವನಿಗೆ ಅವನು ಡೌಟ್ ಬಂದು ಅವ್ನು ಸೇತುಗಳಿಗೆ ಹೋಗಿ ಬೇಡ ಅಂತಾನೆ ಬಿಟ್ಟು ಬರ್ತಾರೆ. 2 ಸಲ ಫೇಲ್ ಆಗ್ತದೆ. 3ನೇ ಸಲ ಏನು ಮಾಡ್ತಾರೆ, ಅವ್ರು ಬರ್ತಾರೆ. ಬಂದಾಗ ಆವಾಗ ಈ ಇದರಲ್ಲಿ ಸತ್ಯಮಂಗಲದಲ್ಲಿ ಈ ಕಬ್ಬಿನ ಇದು ಕಬ್ಬು ಸಕ್ಕರೆ ಕಾರ್ಖಾನೆ ಇದು ಇತ್ತು. ಅವರು ಆ ಕಬ್ಬಿನ ಲಾರಿನೆಲ್ಲ ತಂದು ಅಡ್ಡ ನಿಲ್ಲಿಸಿ ಅವನು ಸುತ್ತುವರೆದು ಅವನನ್ನು ಗುತ್ತ ಹಿಡಿದು ಅಲ್ಲಿ ಹೊಡೆದಾಕಿದ್ರು ವೀರಪ್ಪನ. ಹಾಗೆ ಅದು ಎಂಡ್ ಆಯಿತು. ಎಂಡ್ ತನಕ ನಾವು ಇದ್ದು ಅದರಲ್ಲಿ ನನಗೆ ಒಳ್ಳೆ ರಿವಾರ್ಡ್ ಬಂತು, 8 ಲಕ್ಷ ದುಡ್ಡು ಬಂತು, ಒಂದು ಸೈಟ್ ಕೊಟ್ಟರು, ಅದೆಲ್ಲ ಆಯಿತು ಅಂತ. 4.5 ವರ್ಷ ಅಲ್ಲಿ ನಾವು ಕೆಲಸ ಮಾಡಿದ್ವು. ಸ್ವಲ್ಪ ಎನ್ಕೌಂಟರ್ ಆಯಿತು, ಒಳ್ಳೆ ಎಕ್ಸ್ಪೀರಿಯನ್ಸ್ ಆಯಿತು, ಒಳ್ಳೆ ನಮ್ಮ ಆಫೀಸರ್ ಜೊತೆಲಿ ಬಾಂಧವ್ಯನೇ ಆಯಿತು. ಅದು ಟ್ರಮೆಂಡಸ್ ಎಕ್ಸ್ಪೀರಿಯನ್ಸ್. ಇಷ್ಟೆಲ್ಲ ಒಂದು ವೀರಪ್ಪನ ಆಪರೇಷನ್ದಲ್ಲಿ ಆಯಿತು. ಒಳ್ಳೆಯ ಕೆಲಸ ಅದು.